ಸರ್ ಹಿಂಗೆ ಅವರೇ ಕಂಪ್ಲೇಂಟ್ ಮಾಡೋರು ಕೇಸನ್ನು ಮಾಡಿದ್ವಿ ನಾವು, ಆದ್ರೂ ಅವ್ರಿಗೆ ಒಳಗಾಗ್ಲಿಲ್ಲ. ಇವ್ರು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಬಂದ್ರು ಅವ್ರು ಕೇಸ್ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಕ್ ಬಂದು ಪೊಲೀಸ್ ಅವರು ಮಹಿಳಾ ಪೊಲೀಸ್ ಇಲ್ಲದೆ ಒಟ್ಟು ಕರ್ಕೊಂಡು ಹೋಗಿದ್ದಾರೆ. 15 ದಿನ ಆಯ್ತು ಮೇಡಮ್, ನಾವು 15 ದಿನ ನಾವು ಓಡಾಡ್ತಾ ಇದ್ದೀವಿ, ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಮೇಡಮ್. ಬೆಂಗಳೂರಲ್ಲಿ ಯಾರು ಕೇಳೋದಿಲ್ಲ. ಪೊಲೀಸರು ಇಲ್ದಂಗೆ ಬಂದು ದುರಡೆ ಮಾಡಿ ಮಾರುತಿ ಎಸ್ಪಿಗೆ ಫೋನ್ ತಗೋ, ರಾಯಚೂರು ಎಸ್ಪಿಗೆ ಫೋನ್ ತಗೊಳ್ಳಿ. ನಾವೆಲ್ಲ ಕಡೆ ಹೋಗಿ ಬಂದಿದ್ದೀವಿ ಮೇಡಮ್, ನಮಗೆ ನ್ಯಾಯನೇ ಸಿಗ್ತಿಲ್ಲ. ನೀವೇ ಏನಾದ್ರು ಮಾಡಿ. ಅದು ಮಧ್ಯದಲ್ಲಿ ಊರಲ್ಲಿ ಜಗಳ ಆಗಿತ್ತು ಮೇಡಮ್, ಊರಲ್ಲಿ ಜಗಳ ಆಗಿತ್ತು. ಒಬ್ರು ಮಾತಾಡ್ರೆ ಮಟ್ರು ತಂಡ ಬರ್ತದೆ. ಆ ಮಟ್ರು ತಂಡದಲ್ಲಿ ಏನಾಗಿದೆ ಅಂದರೆ ಆ ತಂಡಗಳು ಚೆನ್ನಾಗಿದೆ. ಈಗಲೇ 2 ಸಲ ಕೌಂಟ್ರ ಕೇಸ್ ಮಾಡ್ಕೊಂಡಾರ. ಅಲ್ಲಿ ರಾಮಚಂದ್ರ ಅಂತೇಳಿ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ರಾಘು ಅಂತೇಳಿ ESI ಫ್ರೆಂಡ್ ಅವರು. ಅದು ಏನಾಗಿದೆ ಮೇಡಮ್ ಅಂದರೆ ಅವ್ರು ತಿರುನಾಡು ಸೇವನ್ ಕೇಸ್ ಆದರೂ ಇಲ್ಲಿವರೆಗೂ ಸಹಿತ ಅವನಿಗೆ ಬೇಲಾಗಿಲ್ಲ. ಅವನಿಗೆ ಸಪೋರ್ಟ್ ಮಾಡಿ ಇನ್ನೊಂದು ಕೇಸ್ ತಗೊಂಡು ರಾಮಪ್ಪ ಮತ್ತು ಸತ್ಯಬಾಯಿ ಇವ್ರು ಗಂಡ ಅಂತ ಇದ್ರು ಅವ್ರ ಮನೆಗೆ ಮತ್ತೆ ಹೋಗಿದ್ದ ಬೆಳಗ್ಗೆ ಮಾಡ್ಕೊಳ್ಳಿ. ರಾಘು ಆರೋಪಿ ಇದ್ದವ. ಇವರು ಅವ ರಾಘವೇಂದ್ರ ಸಮಸ್ಯೆ ಹೇಳ್ತೀನಿ ಮೇಡಮ್. ಆವಾಗ ಇವು ಪೊಲೀಸ್ ಕೇಸ್ ಏನು ಮೇಡಮ್ ರೀ, ಅವ್ನ ಫ್ರೆಂಡಿಗೆ ಸಪೋರ್ಟ್ ಮಾಡಿ ಅವನಿಗೆ ಬೇಲ್ ಆಗಿಲ್ಲ ಅಂದ್ರೂ ಸಹಿತ ಇವು ಹೆಣ್ಮಕ್ಳ ಮೇಲೆ ಮನೆಗೆ ಹೋಗಿ ಕೂದಲ ಹಿಡಿದು ಲಾಟಿ ತಗೊಂಡು ಎಲ್ಲಿ ಬೇಕಲ್ಲಿ ಹೊಡೆದಾರದಲ್ಲಿ ಹೊಡೆದ ಮೇಡಮ್. ಹೊಡೆದು ಮತ್ತು ಜೈಲಿಗೆ ಅವ್ರ ಮೇಲೆ ಕೇಸ್ ಅವತ್ತು ಸಾಯಂಕಾಲ ರಾತ್ರಿ ಇವರು ನಮ್ಮ ಮೇಲೆ ಹಲ್ಲೆ ಮಾಡಿದಾರೆ ಅಂತೇಳಿ ದೇಶಗೆ ಅಪೋಸ್ ಆಗಿ ಬಂದ ಪೊಲೀಸ್ ಅವ್ರ ಪೊಲೀಸ್ ಮೇಡಮ್ ಅದ್ರ ಮೇಲೆ ಆಗಿದ್ದು. ಪೊಲೀಸ್ ಚೆನ್ನಾಗಿದ್ದೀರಾ? ಪೊಲೀಸ್ ಈಗ ನಾನು ಲಿಂಗಸೂರಿಗೆ ಬಂದಿದ್ದೀನಿ. ಇಲ್ಲಿ 5 ಜನ ಮಕ್ಕಳು, 8 ವರ್ಷದ್ದು, 7 ವರ್ಷದ್ದು, 4 ವರ್ಷದ್ದು, 5 ವರ್ಷದ್ದು, 10 ವರ್ಷದ ಮಕ್ಕಳು ನನ್ನ ಕಾಲು ಹಿಡ್ಕೊಂಡು ಅಳ್ತಾ ಇದ್ದಾವೆ. ಅವು ಬಡವ್ರ ಮಕ್ಕಳು. ಸಕ್ಕುಬಾಯಿ ಮತ್ತು ಗಂಡ ರಾಮಪ್ಪ ಜಾಧವ್ ಅಂತ ಇಬ್ಬರನ್ನೂ 15 ದಿನ ಆಯ್ತಂತೆ ನೀವು ಜೈಲಿಗೆ ಹಾಕಿದ್ದೀರಂತೆ. ಆಮೇಲೆ ಏನಾಗಿದೆ, PSI ಮೇಲೇನೆ PSI ಹಲ್ಲೆ ಮಾಡಿರೋದು, ಇವರಿಗೆ ಬೂಟ್ ಕಾಲಲ್ಲಿ ಒದ್ದಿರೋದು ಫೋಟೋಸ್ ಎಲ್ಲ ಇದೆ. ಉಲ್ಟಾ ಏನಾಗಿದೆ ಇಲ್ಲಿ ಕೇಳಿ, ಉಲ್ಟಾ ಏನಾಗಿದೆ ಅಂದರೆ ಪೊಲೀಸ್ ಮೇಲೆ ಈಗ ಫೋಟೋ ಎಲ್ಲ ತೋರಿಸ್ತಾ ಇದ್ದಾರೆ. PSIಗಳು ಹೊಡೆದಿರೋದು ಎಲ್ಲ ತೋರಿಸಿದ್ದಾರೆ. ಈಗ ನಾನು ಕೇಳೋದು, ಒಂದು ನಿಮಿಷ ಇರವ, ಪೊಲೀಸ್ ಮೇಲೆ ಕೈ ಮಾಡಿದ್ರು ಅಂತೇಳಿ ಅವ್ರಿಬ್ಬರನ್ನೂ ತಗೊಂಡೋಗಿ ಇಡೀ ಊರೇ ಬಂದಿದೆ. ಆದರೆ ಅವರು ಪೊಲೀಸ್ ಮೇಲೆ ಕೈ ಮಾಡೋದಕ್ಕಿಂತ ಪೊಲೀಸ್ ಅವ್ರನ್ನ ಹೊಡೆದಿರೋದನ್ನ ನೀವು ನೋಡಬೇಕು. ಮತ್ತು ಆ ತಂದೆ ತಾಯಿನ ಜೈಲೊಳಗೆ ಹಾಕಿರೋ ಅಂಥದ್ದು ನಂಗೆ ಗೊತ್ತಾಗಲಿಲ್ಲ. ಯಾಕೆ ಹಾಕಿದ್ದೀರಾ ಏನು ಇದು ನಿಮಗೆ ಗೊತ್ತಾ ವಿಷಯ? ನೀವು ಬನ್ನಿ, ನಾನು ರಾಯಚೂರು, ನೀವು ನನ್ನ ಮೀಟ್ ಆಗಬೇಕು. ಯಾಕಂದರೆ ಇದು ಭಾಳ ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ. ಯಾಕೆಂದರೆ 5 ಜನ ಪುಟ್ಟ ಮಕ್ಕಳಿದಾವಪ್ಪ, ಅನಾಥರು ನನ್ನ ಕಾಲು ಹಿಡ್ಕೊಂಡು ಅಳ್ತವೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಅವ್ರಿಗೆ ಅಪ್ಪ ಅಮ್ಮ ಏನಿದೆ ನೋಡಬೇಕಲ್ಲ. ನೀವು ಬನ್ನಿ, ನನಗೆ ಭೇಟಿಯಾಗಿ ಏನಿದೆ ಅದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಇದೊಂದು ಸೀರಿಯಸ್ ಇಶ್ಯೂ ಇದೆ. ಐ ಡೋಂಟ್ ವಾಂಟ್ ಗೋ. ನೀವೇ ಖುದ್ದಾಗಿ ಬಂದು ಭೇಟಿ ಮಾಡ್ಬೇಕು ನನಗೆ. ವಿಡಿಯೋ ಇದೆ ಮೇಡಮ್, ನಮ್ಮ ಸಮಾಜ ವತಿಯಿಂದ ಒಂದು ಮನವಿ ಮೇಡಮ್. ಮಾರುತಿ ಅವರೇ, ಈ ವಿಡಿಯೋಗಳು ಇದನ್ನೆಲ್ಲ ಇಸ್ಕೊಳ್ಳಿ. ಅಲ್ಲಿ SP ಬಂದಾಗ ಮಾತಾಡೋಣ. ಇದನ್ನೆಲ್ಲ ನೀವು ಯಾರಾದ್ರೂ
ತಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಪರವಾಗಿ ಮಾತಾಡ್ತಿದ್ದಾರೆ ಅಮಾಯಕ ಇವರು ಅವತ್ತ ರಾತ್ರಿ ಚೇರ್ಸಿ ಮಾಡಿ ಅವತ್ತೇ ಎಫ್ಐಆರ್ ಮಾಡಿಸಿ ಇವ್ರ ಮ್ಯಾಗ ಇಷ್ಟು ಹಲ್ಲೆ ಮಾಡಿ ಅವ್ರು ಗಾಯಗೊಂಡಾರ ಅಂದ್ರೂ ಸಹಿತ ಜೇಸಿ ಮಾಡ್ಯಾರ ಮೇಡಮ್. ಒಂದ್ ಕೆಲಸ ಮಾಡಿ ನೀವೆಲ್ಲ ಬರ್ರಿ ರಾಯಚೂರಿಗೆ, ಯಾಕಂದ್ರೆ SP ಮಾತಾಡ್ಬೇಕಾದ್ರೆ ನೀವೆಲ್ಲ ಇರ್ಬೇಕು. ಪೊಲೀಸ್ ನಮ್ಮ ಊರ ಮೇಡಮ್ ಸ್ಥಳೀಯರು ಜಗಳ ಆಗಿದ್ದು ಅವರು ಪೊಲೀಸ್ ನೋಡೋದು ಮೇಡಮ್.